Hello everyone. In my previous class video, I have explained the concept in Introduction to Windows Operating System. In this video, I am going to discuss with you the concept computer memory. As the word implies, memory means the place where we have to store anything. This is very essential part of human being. Just like this, memory is also very important for computer system, because in computer system we have to store some data or information, and for storing these items we need some memory or ಸ್ಪೇಸ್. ಅಂದರೆ ಈ ಮನುಷ್ಯನಿಗೆ ಮೆಮೊರಿ ಅನ್ನೋದು ಹೇಗೆ ಇಂಪಾರ್ಟೆಂಟೋ ಹಾಗೆಯೇ ಕಂಪ್ಯೂಟರ್ಗೆ ಕೂಡ ಮೆಮೊರಿ ಅನ್ನೋದು ಇಂಪಾರ್ಟೆಂಟ್. ಯಾಕಂತಂದರೆ ಕಂಪ್ಯೂಟರಲ್ಲಿ ನಾವು ಲಾಟ್ಸ್ ಆಫ್ ಡೇಟಾನ ಸ್ಟೋರ್ ಮಾಡ್ತೀವಿ. ಬೇರೆ ಬೇರೆ ಇನ್ಫಾರ್ಮೇಷನ್ಸನ್ನು ಸ್ಟೋರ್ ಮಾಡಬೇಕು ಅಂತಂದರೆ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಒಂದು ಸ್ಪೇಸ್ ಬೇಕು. ಆ ಸ್ಪೇಸನ್ನು ನಾವೇನಂತ ಕರಿತೀವಿ? ಮೆಮೊರಿ ಅಂತ ಕರಿತೀವಿ. ಸೊ ದಟ್ಸ್ ವೈ ವಿ ಕ್ಯಾನ್ ಸೇ ದಟ್ ಮೆಮೊರಿ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಒಂದು ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಮಾಡಬೇಕು ಅಂತಂದರೆ ಅದಕ್ಕೆ ಮೆಮೊರಿ ಅನ್ನೋದು ಇರಲೇಬೇಕಾಗುತ್ತೆ. ಆ ಮೆಮೊರಿಯನ್ನು ಸಹಾಯ ಪಡ್ಕೊಂಡೆ ಅದೇನು ಮಾಡೋ ಅಂಥದ್ದು, ವರ್ಕನ್ನು ಮಾಡೋ ಅಂಥದ್ದು. ಹಾಗಾಗಿ ಮೆಮೊರಿ ಅನ್ನೋದು ಇಲ್ಲ ಅಂತಂದರೆ ಕಂಪ್ಯೂಟರು ಯಾವುದೇ ರೀತಿ ವರ್ಕನ್ನು ಮಾಡೋದಿಲ್ಲ. There are various units which are used to measure computer memory. ಕಂಪ್ಯೂಟರ್ ಮೆಮೊರಿಯನ್ನು ನಾವು ಬೇರೆ ಬೇರೆ ಯೂನಿಟ್ಸಲ್ಲಿ ಮೆಷರ್ ಮಾಡ್ತೀವಿ. ಯಾವ ಥರ ಮೆಷರ್ ಮಾಡ್ತೀವಿ ಅಂತಂದರೆ ಬಿಟ್ ಅಂತ ಕರಿತೀವಿ. ಬಿಟ್ ಅಂತಂದರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ಕಂಪ್ಯೂಟರ್ ಮೆಮೊರಿ. ಕಂಪ್ಯೂಟರ್ ಮೆಮೊರಿಯಲ್ಲಿ ಬರೋಂತಹ ಸ್ಮಾಲೆಸ್ಟ್ ಯೂನಿಟ್, ಅತಿ ಚಿಕ್ಕ ಘಟಕ ಯಾವುದು ಅಂತಂದರೆ ಬಿಟ್. 8 ಬಿಟ್ ಈಕ್ವಲ್ಸ್ ಟು 1 ಬೈಟ್. ಅದೇ ರೀತಿ ಚಿಕ್ಕ ಘಟಕಗಳು ಏನಿರುತ್ತೆ, ಸ್ಮಾಲ್ ಯೂನಿಟ್ಸ್ ಏನಿರುತ್ತೆ, ಆ ರೀತಿ 8 ಬಿಟ್ಟನ್ನು ಸೇರಿಸಿದ್ರೆ 1 ಬೈಟ್ ಆಗುತ್ತೆ. ಹಾಗೆಯೇ 1024 ಬೈಟ್ ಈಕ್ವಲ್ಸ್ ಟು 1 ಕಿಲೋಬೈಟ್. 1 KB ಅಂತ ಕರಿತೀವಿ. 1 KB ಕಿಲೋಬೈಟ್ ಆಗಬೇಕು ಅಂತಂದರೆ 1024 ಬೈಟ್ಸ್ ಸೇರಬೇಕು. ಹಾಗೆಯೇ 1024 ಕಿಲೋಬೈಟ್ಸ್ ಈಕ್ವಲ್ಸ್ ಟು 1 ಮೆಗಾಬೈಟ್, MB. ಅಂದರೆ 1 MB ಆಗಬೇಕು ಅಂತಂದರೆ 1024 ಕಿಲೋಬೈಟು ಸೇರಬೇಕು. ಹಾಗೆಯೇ 1024 MB ಈಕ್ವಲ್ಸ್ ಟು 1 ಗಿಗಾಬೈಟ್. ನೀವು ನೋಡಿರ್ತೀರ ನಿಮ್ಮ ಡೇಟಾ ಪ್ಯಾಕೆಲ್ಲ ಹಾಕಿಸ್ಬೇಕಾದ್ರೆ 1 GB ಡೇಟಾ ಅಂತಂದರೆ 1024 MB ಅಂತ ತೋರಿಸ್ತಾ ಇರುತ್ತೆ. 1024 MB ಈಕ್ವಲ್ಸ್ ಟು 1 GB. 1024 MB ಈಕ್ವಲ್ಸ್ ಟು 1 GB. 1024 GB ಈಕ್ವಲ್ಸ್ ಟು 1 ಟೆರಾಬೈಟ್. 1 ಟೆರಾಬೈಟ್ ಆಗಬೇಕು ಅಂತಂದರೆ 1024 ಗಿಗಾಬೈಟು ಇರಬೇಕಾಗುತ್ತೆ. ಈ ರೀತಿಯಾಗಿ ಬೈಟು, ಬಿಟ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್ ಅಂತ ಈ ಕಂಪ್ಯೂಟರ್ ಮೆಮೊರಿ ಯೂನಿಟ್ಸ್ಗಳನ್ನು ಏನು ಮಾಡ್ತೀವಿ, ಬೇರೆ ಬೇರೆ ಟೈಪಲ್ಲಿ, ಬೇರೆ ಬೇರೆ ಯೂನಿಟಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್, ಮೆಮೊರಿ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಫಸ್ಟ್ ಒನ್ ಪ್ರೈಮರಿ ಮೆಮೊರಿ, ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಮೆಮೊರಿ. ಈ ಪ್ರೈಮರಿ ಮೆಮೊರಿಯನ್ನು ಇಂಟರ್ನಲ್ ಮೆಮೊರಿ ಅಂತಲೂ ಕೂಡ ಕರೀತಾರೆ. ಹಾಗೆ ಸೆಕೆಂಡರಿ ಮೆಮೊರಿ ಅಂತ ಬರುತ್ತೆ. ಈ ಪ್ರೈಮರಿ ಮೆಮೊರಿ ಅಂತಂದ್ರೆ ಏನು ಅಂತ ನೋಡೋದಾದರೆ, ಪ್ರೈಮರಿ ಮೆಮೊರಿ ಆಲ್ಸೋ ನೌನ್ ಆಸ್ ಮೇನ್ ಮೆಮೊರಿ ಆರ್ ಇಂಟರ್ನಲ್ ಮೆಮೊರಿ, which is located in the motherboard of system, or as we say, which is directly connected to the CPU. ಅಂದರೆ ನಾವೇನು CPU ಅಂತ ಕರಿತೀವಿ, ಅಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಮಾಡಿರ್ತಾರೆ ಈ ಪ್ರೈಮರಿ ಮೆಮೊರಿಯನ್ನು. ಕಂಪ್ಯೂಟರ್ ಮದರ್ ಬೋರ್ಡಲ್ಲಿ ಇದನ್ನು ಕನೆಕ್ಟ್ ಮಾಡಿರ್ತಾರೆ. ಇಟ್ ಈಸ್ ದ ಪ್ಲೇಸ್ ವೇರ್ ಓನ್ಲಿ ಲಿಟಲ್ ಬಿಟ್ ಆಫ್ ಡೇಟಾ ಆರ್ ಸ್ಟೋರ್ಡ್ ಐದರ್ ಬೈ ಮ್ಯಾನುಫ್ಯಾಕ್ಚರರ್ ಆರ್ ಬೈ ಯೂಸರ್. ಅಂದರೆ ಇಲ್ಲಿ ತುಂಬ ಲಿಟಲ್ ಬಿಟ್ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದಾಗಿರುತ್ತೆ. ಅಂತಂದರೆ ಇದೊಂದು ಟೆಂಪರರಿ ಮೆಮೊರಿ ಅಂತ ಹೇಳ್ತೀವಿ. ಇದನ್ನು ಮ್ಯಾನುಫ್ಯಾಕ್ಚರರ್ ಆದರೂ ಫಿಲ್ ಮಾಡ್ಬೋದು, ಅಥವಾ ಯೂಸರ್ ಆದರೂ ಕೂಡ ಇದನ್ನು ಫಿಲ್ ಮಾಡ್ಬೋದು. ದಿಸ್ ಈಸ್ ಫರ್ದರ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ರ್ಯಾಮ್ ಆ್ಯಂಡ್ ರಾಮ್.
ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ ಅಂತ ಇದನ್ನು ಫರ್ದರ್ 2 ಕೆಟಗರೈಸ್ಡನ್ನು ಮಾಡ್ತಾರೆ, ಫರ್ದರ್ 2 ಟೈಪಲ್ಲಿ ಡಿವೈಡ್ ಮಾಡ್ತಾರೆ. RAM ಅಂತಂದರೆ ಏನು ಅಂತ ನೋಡೋದಾದರೆ, RAM ಆಲ್ಸೋ ನೌನ್ ಆಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇಟ್ ಸ್ಟೋರ್ಸ್ ದ ಡೇಟಾ ವಿಚ್ ದ ಯೂಸರ್ ಕರೆಂಟ್ಲಿ ಯೂಸಸ್, ಆರ್ ಆಸ್ ವಿ ಸೇ ಇಟ್ ಸ್ಟೋರ್ಸ್ ದ ಡಾಟಾ ಟೆಂಪರರಿ ಇನ್ ಇಟ್. ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅನ್ನೋದೇನಿದೆ ಇದು ತುಂಬ ಟೆಂಪರರಿ ಮೆಮೊರಿ ಆಗಿರುತ್ತೆ, ಅಂತಂದರೆ ಟೆಂಪರರಿಲಿ ಮೆಮೊರಿ ಅನ್ನೋದು ಸೇವ್ ಆಗಿರುತ್ತೆ. RAM needs power or electricity to work. When the computer power is turned off, then all the data in it will be erased automatically. ಈ ರ್ಯಾಮ್ ವರ್ಕ್ ಆಗಬೇಕು ಅಂತಂದರೆ ಪವರ್ ಅನ್ನೋದು ಬೇಕು, ಎಲೆಕ್ಟ್ರಿಸಿಟಿ ಅನ್ನೋದು ಬೇಕು. ಹಾಗೆಯೇ ವರ್ಕ್ ಮಾಡ್ತಾ ಇರಬೇಕಾದ್ರೆ ಕಂಪ್ಯೂಟರ್ ಪವರ್ ಏನಾದರೂ ಲಾಸ್ ಆಯಿತು ಅಂತಂದರೆ, ಎಲೆಕ್ಟ್ರಿಸಿಟಿ ಲಾಸ್ ಆಯಿತು ಅಂತಂದರೆ, ಪವರ್ ಕಟ್ ಏನಾದರೂ ಆಯಿತು ಅಂತಂದರೆ ಆ ಡೇಟಾ ಏನಾಗುತ್ತೆ, ಫುಲ್ ಎರೇಸ್ ಆಗುತ್ತೆ. ನೀವು ಕಂಪ್ಯೂಟರಲ್ಲಿ ನೋಡ್ಬೋದು, ವರ್ಕ್ ಮಾಡ್ತಾ ಇರಬೇಕಾದ್ರೆ ಸೇವ್ ಮಾಡ್ದಲ್ಲೇ ಏನಾದರೂ ಟೈಪ್ ಮಾಡಿದರೆ ಕರೆಂಟ್ ಹೋಗಿ ಮತ್ತೆ ಬಂತು ಅಂತಂದರೆ ಆ ಟೈಪ್ ಮಾಡಿದ್ದಷ್ಟು ಕೂಡ ಎರೇಸ್ ಆಗಿರುತ್ತೆ. ಇದನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. ಸ್ಟಾರ್ಟಿಂಗು ನಾವೇನು ಸೇವ್ ಮಾಡೋಕ್ಕಿಂತ ಮುಂಚೆ ವರ್ಕ್ ಮಾಡ್ತಾ ಇರ್ತೀವಿ ಅದೆಲ್ಲ ಈ ರ್ಯಾಮಲ್ಲಿ ಸೇವ್ ಆಗ್ತಾ ಇರುತ್ತೆ. ದಿಸ್ ಈಸ್ ಎ ಸರ್ಕ್ಯೂಟ್ ವಿಚ್ ಹ್ಯಾವ್ ಇಟ್ಸ್ ಸಪ್ರೇಟ್ ಸ್ಪೇಸ್ ಆರ್ ಸ್ಲಾಟ್ ಇನ್ ಮದರ್ ಬೋರ್ಡ್. ದಿಸ್ ಅಲೋಸ್ ದ ಕಂಪ್ಯೂಟರ್ ಟು ರನ್ ದ ಸಾಫ್ಟ್ವೇರ್ ಫಾಸ್ಟರ್. ಅಂದರೆ ಇದು ಕಂಪ್ಯೂಟರ್ ಮದರ್ ಬೋರ್ಡಲ್ಲಿ ಲೊಕೇಟ್ ಆಗಿರುತ್ತೆ, ಅಲ್ಲಿ ವರ್ಕನ್ನು ಮಾಡುತ್ತೆ. ಇದು ಕಂಪ್ಯೂಟರ್ ಸಾಫ್ಟ್ವೇರು ತುಂಬ ಸ್ಪೀಡಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, RAM ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 ಪಾರ್ಟ್ಸ್. ಅಗೇನ್ ನಾವು ರ್ಯಾಮಲ್ಲಿ 2 ಟೈಪ್ಸನ್ನು ನೋಡ್ಬೋದು. ಫಸ್ಟ್ ಒನ್ನು SRAM, ನೌನ್ ಆಸ್ ಸ್ಟ್ಯಾಟಿಕ್ RAM. The word static refers that the memory retains its contents as long as the power is supplied. So that's why we can say this is volatile in nature. ಅಂದರೆ ಇದು SRAM ಅನ್ನೋದು ಪವರ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮಾತ್ರ ವರ್ಕ್ ಆಗುತ್ತೆ. ವೊಲಾಟೈಲ್ ಮೀನ್ಸ್ ಚೇಂಜ್ ರ್ಯಾಪಿಡ್ಲಿ, ಬೇಗ ಏನಾಗುತ್ತೆ ಅಲ್ಲಿರುವಂಥ ಡೇಟಾ ಎರೇಸ್ ಆಗುತ್ತೆ. ಹಾಗಾಗಿ ದಿಸ್ ಈಸ್ ವೊಲಾಟೈಲ್ ಇನ್ ನೇಚರ್ ಅಂತ ಹೇಳ್ತಾರೆ. SRAM ಡಸ್ ನಾಟ್ ನೀಡ್ ಟು ಬಿ ರಿಫ್ರೆಶ್ಡ್ periodically. As we know, there are so many programs which runs in background. SRAM is faster but more expensive than DRAM. ಅಂದರೆ SRAMನ್ನು ಪದೇ ಪದೇ ರಿಫ್ರೆಶ್ ಮಾಡುವಂಥ, ಪಿರಿಯಾಡಿಕಲಿ ರಿಫ್ರೆಶ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಈಗ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ರನ್ ಆಗ್ತಿದ್ದಾಗ ನಾವು ರಿಫ್ರೆಶ್ ಕೊಡ್ತಾ ಇರ್ತೀವಿ, ಆ ರೀತಿ ರಿಫ್ರೆಶ್ ಕೊಡುವಂಥ ನೆಸೆಸಿಟಿ ಇರೋದಿಲ್ಲ. SRAM DRAMಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. SRAM ಮತ್ತು DRAM ಅನ್ನೋದು ರ್ಯಾಮಲ್ಲಿ ಬರುವಂತಹ 2 ಕ್ಲಾಸಿಫಿಕೇಷನ್ಸು. SRAM ಅನ್ನೋದು DRAMಗಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆ ಒಂದು ಮೆಮೊರಿಯನ್ನು ಕಂಪ್ಯೂಟರ್ಗೆ ಅಡ್ಯಾಪ್ಟ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್. ನೆಕ್ಸ್ಟು DRAM ಮೀನ್ಸ್ ಡೈನಮಿಕ್ RAM ಅಂತ ಕರಿತೀವಿ, ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ. ಇಟ್ ಓನ್ಲಿ holds its data if it is continuously accessed by a refresh circuit. ಅಂದರೆ ಇದು ಡೇಟಾನ ಎಲ್ಲಿವರೆಗೂ ಹೋಲ್ಡ್ ಮಾಡಿಟ್ಕೊಳ್ಳುತ್ತೆ ಅಂತಂದರೆ ನಾವು ರಿಫ್ರೆಶ್ ಕೊಟ್ಟಾಗೂ ಕೂಡ ಏನು ಮಾಡುತ್ತೆ, ಡೇಟಾನ ಹೋಲ್ಡ್ ಮಾಡ್ಕೊಳ್ಳುತ್ತೆ. ಮೆನಿ ಹಂಡ್ರೆಡ್ಸ್ ಆಫ್ ಟೈಮ್ಸ್ ಈಚ್ ಸೆಕೆಂಡ್ ದಿಸ್ circuitry reads and then rewrites the contents of each memory cells. ಕಂಪ್ಯೂಟರಲ್ಲಿ ಇರುವಂಥ ಈಚ್ ಮೆಮೊರಿ ಸೆಲ್ಸನ್ನು ಏನು ಮಾಡುತ್ತೆ, ರೀಡ್ ಮಾಡೋ ಅಂಥದ್ದು ಮತ್ತು ರೀರೈಟ್ ಮಾಡೋ ಅಂಥದ್ದು 100 ಆಫ್ ಟೈಮ್ಸ್ ಏನು ಮಾಡುತ್ತೆ, ಅದನ್ನು ರೀಡು ಮತ್ತು ರೈಟನ್ನು ಮಾಡ್ತಾ ಇರುತ್ತೆ. ಒಂದು ಸೆಕೆಂಡಲ್ಲಿ ಹಂಡ್ರೆಡ್ಸ್ ಆಫ್ ಟೈಮು ಏನು ಮಾಡ್ತಾ ಇರುತ್ತೆ, ರೀಡ್ ಮಾಡ್ತಾ ಇರುತ್ತೆ. ಇಟ್ ಈಸ್ ಸ್ಲೋಯರ್ ಆ್ಯಂಡ್ ಮೋರ್ ಕಾಂಪ್ಲಿಕೇಟೆಡ್ ದ್ಯಾನ್ SRAMಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗಿರುತ್ತೆ ಮತ್ತು ಸ್ವಲ್ಪ ಕಾಂಪ್ಲಿಕೇಟೆಡು, ಅಷ್ಟು ಈಸಿಯಾಗಿ ವರ್ಕ್ ಮಾಡೋಕ್ಕೆ ಆಗಲ್ಲ ಇದರಲ್ಲಿ. ಇಟ್ ಈಸ್ ಚೀಪ್ ಆ್ಯಂಡ್ ಟೇಕ್ ಅಪ್ ಮಚ್ ಲೆಸ್ ಸ್ಪೇಸ್, ಟಿಪಿಕಲಿ 1/4 ದಿ ಸಿಲಿಕಾನ್ ಏರಿಯಾ ಆಫ್ SRAM ಆರ್ ಲೆಸ್. ಇದು ತುಂಬ ಚೀಪಾಗಿರುತ್ತೆ, ಅಂದರೆ ಪ್ರೈಸಸ್ಸು ತುಂಬ ಚೀಪಾಗಿರುತ್ತೆ ಮತ್ತು ಲೆಸ್ ಸ್ಪೇಸು ಅಂತಂದರೆ ಸೈಜು ಕೂಡ ಸ್ಮಾಲ್ ಆಗಿರುತ್ತೆ. ಅಂದರೆ SRAMಗಿಂತ 1/4 ಏರಿಯಾನ ಮಾತ್ರ ಆಕ್ಯುಪೈ ಮಾಡಿಕೊಳ್ಳುತ್ತೆ ಇದು. ಇಟ್ ಈಸ್ ಯೂಸ್ಡ್ ಇನ್ ಪ್ರೈಮರಿ ಸ್ಟೋರೇಜ್. DRAMನ್ನು ನಾವು ಯೂಸ್ ಮಾಡೋವಂಥದ್ದು ಪ್ರೈಮರಿಲಿ. DRAM ಮತ್ತು SRAM ಎರಡೂ ಕೂಡ ಪ್ರೈಮರಿ ಮೆಮೊರಿನಲ್ಲಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಇನ್
primary storage. It takes 120 to 200 nanoseconds to read from or write into any location. ಅಂದರೆ ಕಂಪ್ಯೂಟರ್ಗೆ ನಾವೇನು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀವಿ ಅದನ್ನು ಅದು ಯಾವ ಸ್ಪೀಡಲ್ಲಿ ಮಾಡುತ್ತೆ ಅಂತಂದರೆ 120 to 200 ನ್ಯಾನೋಸೆಕೆಂಡ್ಸಲ್ಲಿ ಮಾಡೋ ಅಂಥದ್ದು. ನೆಕ್ಸ್ಟ್ ರೋಮ್, known as read-only memory. As the word refers, mainly it can only read the data which is stored in it. ಅಂತಂದರೆ ರೀಡ್ ಓನ್ಲಿ ಮೆಮೊರಿ ಅಂತಂದರೆ ಇದು ಹೆಸರೇ ಹೇಳೋ ಹಾಗೆ ಬರೀ ರೀಡ್ ಮಾಡುತ್ತೆ, ಡೇಟಾನ ರೀಡ್ ಮಾಡುತ್ತೆ. ದಿಸ್ ಮೆಮೊರಿ ಈಸ್ ಮೇನ್ಲಿ ಯೂಸ್ಡ್ ಬೈ ಅವರ್ ಕಂಪ್ಯೂಟರ್ ವೆನ್ ವಿ ಜಸ್ಟ್ ಟರ್ನ್ ಆನ್ ಅವರ್ ಕಂಪ್ಯೂಟರ್. ಈ ರೋಮ್ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ನಾವು ಕಂಪ್ಯೂಟರ್ನ ಆನ್ ಮಾಡಿದಾಗ, ಏನು ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀವಲ್ಲ ಆಗ ವರ್ಕ್ ಆಗೋವಂಥ ಮೆಮೊರಿ ಯಾವುದು ಅಂತಂದರೆ ರೀಡ್ ಓನ್ಲಿ ಮೆಮೊರಿ. ಇಟ್ ಕಂಟೈನ್ಸ್ BIOS ಆಫ್ ಸಿಸ್ಟಮ್. BIOS ಮೀನ್ಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಇರುತ್ತೆ. ದಿಸ್ ಈಸ್ ನಾನ್ ವೊಲಟೈಲ್ ಇನ್ ನೇಚರ್. ಅಂದರೆ ಇದು ಎಸ್ರಾಮ್ ಥರ ತುಂಬ ಬೇಗ ರ್ಯಾಪಿಡ್ಲಿ ಚೇಂಜ್ ಆಗೋದಿಲ್ಲ, ಅಂತಂದರೆ ಅಷ್ಟು ಬೇಗ ಡೇಟಾ ಎರೇಸ್ ಆಗೋದಿಲ್ಲ. ಅಂದರೆ ಸ್ವಲ್ಪ ನಾನ್ ವೊಲಟೈಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಮೇನ್ಲಿ ದೇರ್ ಆರ್ 3 types ಆಫ್ ರೋಮ್: PROM, EPROM ಅಂತ 3 ಟೈಪಲ್ಲಿ ಇದನ್ನು ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್ PROM. PROM known as programmable read-only memory. In this, when the data is stored, then we have no right to change or alter any data to it. ಇದು ಯಾವ ರೀತಿ ಅಂತಂದರೆ ಒಂದು ಸಲ ಸ್ಟೋರ್ ಆಯಿತು ಅಂತಂದರೆ, ಮೆಮೊರಿನಲ್ಲಿ ಒಂದು ಸಲ ಸ್ಟೋರ್ ಆಯಿತು ಅಂತಂದರೆ ಇದನ್ನು ಚೇಂಜಸ್ ಮಾಡೋದಕ್ಕೆ, ಆಲ್ಟರ್ ಮಾಡೋದಕ್ಕೆ, ಎರೇಸ್ ಮಾಡೋದಕ್ಕೆ ಆಗೋದಿಲ್ಲ. In this, the data is written by manufacturer company. Even you can also purchase blank PROM chip, but it can be programmed by special tools such as PROM programmers. ಅಂತಂದರೆ ಇದು PROM ಮೆಮೊರಿಯಲ್ಲಿ ಮೆಮೊರಿ ಹೇಗೆ ಫಿಲ್ ಆಗಿರುತ್ತೆ ಅಂತಂದರೆ ಮ್ಯಾನುಫ್ಯಾಕ್ಚರರೇ ಅದರಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ ಡೇಟಾನ. ಅಂತಂದರೆ ಕಂಪ್ಯೂಟರ್ ವರ್ಕ್ ಮಾಡೋ ಬೇಸಿಸನ್ನು ಅಲ್ಲೇ ಸ್ಟೋರ್ ಮಾಡಿರ್ತಾರೆ. ಇದನ್ನು ಚೇಂಜ್ ಮಾಡೋದು ಕಷ್ಟ. ಹಾಗೆ ಬ್ಲ್ಯಾಂಕ್ PROMನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು, ಬಟ್ ಅದು ಕೆಲವೊಂದು PROM ಪ್ರೋಗ್ರಾಮರ್ಸಿಂದ ಮಾತ್ರ ಅದನ್ನು ಆ ಒಂದು ಮೆಮೊರಿ ಫಿಲ್ ಆಗಿ ವರ್ಕ್ ಆಗುತ್ತೆ. In general PCs, in general personal computers, mainly PROM is used because we don't have to alter any data to it. ಕೆಲವೊಂದು ಪರ್ಸನಲ್ ಕಂಪ್ಯೂಟರ್ಸಲ್ಲಿ ಈ ಒಂದು PROMನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಈಗ ಕಂಪ್ಯೂಟರ್ ಮೆಮೊರಿನಲ್ಲಿ ಇರುವಂಥ ಒಂದಷ್ಟು ಡೇಟಾನ ನಮಗೆ ಎರೇಸ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ. ಇದನ್ನು PROM ಅಂತ ಕರೀತಾರೆ. ನೆಕ್ಸ್ಟ್ EPROM, known as erasable PROM. As the word refers, erasable means we can change or erase the data. So in EPROM we have right to change the data. ಅಂದರೆ ಇದನ್ನು ಡೇಟಾ ಏನಿರುತ್ತೆ ಅದನ್ನು ನಾವು ಚೇಂಜ್ ಮಾಡ್ಬೋದು ಮತ್ತು ಎರೇಸ್ ಮಾಡಬಹುದು. ಇನ್ ದಿಸ್ ವಿ ಕ್ಯಾನ್ ಚೇಂಜ್ ದ ಡೇಟಾ ವಿತ್ ದ ಹೆಲ್ಪ್ ಆಫ್ ಅಲ್ಟ್ರಾವೈಲೆಟ್ ರೇಸ್. ಅಂದರೆ ಅಲ್ಟ್ರಾವೈಲೆಟ್ ರೇಸ್ ಹೆಲ್ಪಿಂದ ಏನು ಮಾಡ್ಬೋದು, ಇದರಲ್ಲಿ ಸ್ಟೋರ್ ಆಗಿರೋಂಥ ಡೇಟಾನ ನಾವು ಎರೇಸ್ ಮಾಡ್ಬೋದು ಅಥವಾ ಚೇಂಜ್ ಮಾಡ್ಬೋದು. EPROM ಈಸ್ ಮಚ್ ಎಕ್ಸ್ಪೆನ್ಸಿವ್ ದ್ಯಾನ್ PROM. PROMಗಿಂತ ಇದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನೆಕ್ಸ್ಟ್ EEPROM, known as electrically erasable PROM, the type of ROM which can be erased by electrical ಚಾರ್ಜಸ್. ಎಲೆಕ್ಟ್ರಿಕಲ್ ಚಾರ್ಜಸ್ಸಿಂದ ಏನು ಮಾಡ್ಬೋದು, ಈ ಮೆಮೊರಿಯನ್ನು ಎರೇಸ್ ಮಾಡ್ಬೋದು. EEPROM ಕ್ಯಾನ್ ಬಿ ಎರೇಸ್ಡ್ 1 byte at any time rather than erasing the entire chip by ultraviolet rays. ಅಲ್ಟ್ರಾವೈಲೆಟ್ ರೇಸಸ್ಸಿಂದ ಏನು ಮಾಡ್ಬೋದು, ಇದನ್ನು ಎರೇಸ್ ಮಾಡಬಹುದು. ನೆಕ್ಸ್ಟ್ ಕ್ಯಾಚ್ ಮೆಮೊರಿ, ಫಾಸ್ಟರ್ ಆ್ಯಂಡ್ ಎಕ್ಸ್ಪೆನ್ಸಿವ್ ದ್ಯಾನ್ RAM. ಈ ಕ್ಯಾಚ್ ಮೆಮೊರಿ ಅನ್ನೋದು
ರ್ಯಾಮ್ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತು ಸ್ಪೀಡಾಗಿ ವರ್ಕ್ ಮಾಡುತ್ತೆ. ಇಟ್ ಇಂಪ್ರೂವ್ಸ್ ದ ಕಂಪ್ಯೂಟರ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಈಸ್ ಲೆಸ್ ದ್ಯಾನ್ 512 KB. ಇದು ಕಂಪ್ಯೂಟರ್ ಪರ್ಫಾರ್ಮೆನ್ಸನ್ನು ಇಂಕ್ರೀಸ್ ಮಾಡುತ್ತೆ ಮತ್ತು ಇದ್ರ ಸೈಜ್ ಕೂಡ ಚಿಕ್ಕದಾಗಿರುತ್ತೆ. 512 KB ಅಷ್ಟು ಸ್ಪೇಸಸ್ನ ಮಾತ್ರ ಇದು ಅಕ್ವೈರ್ ಮಾಡ್ಕೊಳ್ಳುತ್ತೆ. ಪ್ರೊಸೆಸರ್ ಕ್ಯಾನ್ ಯೂಸ್ ಇಟ್ ಟು ಸ್ಟೋರ್ ಫ್ರೀಕ್ವೆಂಟ್ಲಿ ಆಕ್ಸೆಸ್ಡ್ ಡೇಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಇನ್ಸ್ಟ್ರಕ್ಷನ್. ಪ್ರೊಸೆಸರ್ ಏನು ಮಾಡ್ಬೋದು ಅಂತಂದರೆ ಈ ಡೇಟಾನ ಈಸಿಯಾಗಿ ಫ್ರೀಕ್ವೆಂಟ್ಲಿ ಯೂಸ್ ಮಾಡಬಹುದು. ಪ್ರೋಗ್ರಾಮ್ಸ್ ಇನ್ಸ್ಟ್ರಕ್ಷನ್ಸ್ ಏನು ಬರುತ್ತೆ ಅದ್ರ ವೈಸ್ ಏನು ಮಾಡ್ಬೋದು, ಇದರಲ್ಲಿ ಡೇಟಾನ ಸ್ಟೋರ್ ಮಾಡಬಹುದು. ಇಟ್ ಈಸ್ ಆಫ್ ಟು ಟೈಪ್, L1 ಪ್ರೈಮರಿ ಕ್ಯಾಚ್ ಇನ್ಸೈಡ್ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ L2 ಸೆಕೆಂಡರಿ ಕ್ಯಾಚ್ ಇನ್ ಮದರ್ ಬೋರ್ಡ್ ಆರ್ ನಿಯರ್ ದಿ ಮೈಕ್ರೋ ಪ್ರೊಸೆಸರ್. ಇದರಲ್ಲಿ 2 ಟೈಪ್ ಬರುತ್ತೆ, L1 ಮತ್ತು L2 ಅಂತ. L1 ಅನ್ನೋದು ಪ್ರೈಮರಿ ಕ್ಯಾಚ್ ಆಗಿರುತ್ತೆ, L2 ಅನ್ನೋದು ಸೆಕೆಂಡರಿ ಕ್ಯಾಚ್ ಆಗಿರುತ್ತೆ. L1 ಮೈಕ್ರೋ ಪ್ರೊಸೆಸರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಇದು L2 ಸೆಕೆಂಡರಿ ಕ್ಯಾಚ್ ಮದರ್ ಬೋರ್ಡು ಅಥವಾ ಮೈಕ್ರೋ ಪ್ರೊಸೆಸರಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ. ಇದನ್ನು ಕ್ಯಾಚ್ ಮೆಮೊರಿ ಅಂತ ಕರಿತೀವಿ. ಇದಿಷ್ಟು ಮೇನ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿಗೆ ರಿಲೇಟೆಡ್ ಆಗಿ ಬರುವಂತಹ ಟೈಪ್ಸ್ಗಳು. ಇದು ಇಂಪಾರ್ಟೆಂಟ್, ನಿಮಗೆ 10 ಆರ್ 15 ಮಾರ್ಕ್ಸಿಗೆ ಕೇಳ್ತಾರೆ. ಎಕ್ಸ್ಪ್ಲೈನ್ ರ್ಯಾಮ್ ಅಥವಾ ರೋಮ್ ಅಂತ ಕೇಳ್ತಾರೆ. ಅವೆರಡನ್ನು ನೀಟಾಗಿ ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡರಿ ಮೆಮೊರಿ ಅಂತ ಬರುತ್ತೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.